ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್. ಇವತ್ತು ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸಂಡೇ, ಮಾಮೂಲು ರೂಟೀನ್. ಇವತ್ತು ಏನು ಸ್ಪೆಷಲ್ ಮಾಡಲ್ಲ, ನಾವು ಮಾಡೋ ಹಾಗಿಲ್ಲ. ಇವತ್ತಿನ ವ್ಲಾಗ್ನ ಟಾಪಿಕ್ ಏನು ಅಂದರೆ, ನಾನು ಆಫ್ಟರ್ ಶವರ್ ಯಾವ ರೀತಿ ನನ್ನ ಸ್ಕಿನ್ ರೂಟೀನ್ ಮಾಡ್ಕೋತೀನಿ ಅನ್ನೋದ್ರ ಬಗ್ಗೆ. ಕೆಲವರೆಲ್ಲ ಎಷ್ಟು ಸ್ನಾನ ಆಯಿತು, ನಮ್ಮ ಸ್ಕಿನ್ ಎಲ್ಲ ಕ್ಲೀನ್ ಆಗಿದೆ ಅಂತ ಅನ್ನೋಂಥ ಕಾನ್ಸೆಪ್ಟಲ್ಲಿ ಇರ್ತಾರೆ. ಬಟ್ ಆ ಒಂದು ನೋಷನಲ್ಲಿ ಇರುವಂಥ ಹೆಣ್ಮಕ್ಳು ಅದು ತಪ್ಪು. ಯಾಕಂದರೆ ಸ್ನಾನ ಆದ ತಕ್ಷಣ ನಮ್ಮ ಮುಖದಲ್ಲಿರುವಂತಹ ಮಾಯ್ಶ್ಚರೈಸರ್ನ ನಾವು ಲೂಸ್ ಮಾಡ್ಕೊಂಡಿರ್ತೀವಿ. ಸೊ ನಾನೇನು ಮಾಡ್ತೀನಿ, ಆಫ್ಟರ್ ಟೇಕಿಂಗ್ ಶವರ್ ಅಂತಂದರೆ ಏನು ಮಾಡ್ತೀನಿ ಅಂತಂದರೆ, ನಾನು ಅಟ್ಲೀಸ್ಟ್ ನಾನು ಪೂಜೆ ಮಾಡೋದಕ್ಕಿಂತ ಮುಂಚೆನೇ ಕೂಡ ನಾನು ಏನು ಮಾಡ್ತೀನಿ ಅಂದರೆ, ನಾನು ಒಂದು ಮಾಯ್ಶ್ಚರೈಸಿಂಗ್ ಲೋಷನ್ ಹಚ್ಕೋತೀನಿ. ಯಾವುದಾದ್ರೂ ಮಾಯ್ಶ್ಚರೈಸಿಂಗ್ ಲೋಷನ್ ಹಚ್ಕೊಳ್ಳೋದು ಈಸ್ ಮಸ್ಟ್. ನಾನು ಡೈಲಿ ರೂಟೀನಲ್ಲಿ ಮನೇಲೇ ಇದ್ದರೂ ಕೂಡ ಅಥವಾ ಆಚೆ ಹೋಗಬೇಕಾದ್ರೂ ಅದಕ್ಕಿಂತ ಮುಂಚೆ ನಾನು ಮೇಕಪ್ ಬೇಸಾಗಿ ಹಚ್ಕೊಳ್ತೀನಿ ಅಂತಲೇ ಅಂದ್ಕೊಂಡೆ, ಅಥವಾ ಮೇಕಪ್ ಮಾಡ್ಕೊಳ್ದೇ ಇದ್ದರೂ ಕೂಡ ನಾನು ಮನೇಲೇ ಇದ್ದರೂ ಕೂಡ ಸ್ನಾನ ಆದ ತಕ್ಷಣವೇ ನಾನು ಬಂದು ನಾನು ಮಾಯ್ಶ್ಚರೈಸಿಂಗ್ ಲೋಷನ್ ಹಚ್ಕೊಂಡ್ಬಿಡ್ತೀನಿ. ಅಥವಾ ನಿಮ್ಮ ಮನೇಲಿ ಕೋಲ್ಡ್ ಕ್ರೀಮ್ ಇದ್ರೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಹಚ್ಕೊಳ್ಳಿ. ಯಾವುದಾದ್ರೂ ಸೀಸನ್ ಪರವಾಗಿಲ್ಲ, ಇದ್ರ ಪರವಾಗಿಲ್ಲ, ನೋ ಪ್ರಾಬ್ಲಮ್. ಈ ರೀತಿ ಹಚ್ಕೊಳ್ಳಿ. ನೀವು ಈ ಒಂದು ಟೈಮಲ್ಲಿ ತುಟಿನ ನೀವು ಮರಿಬೇಡಿ. ಮಸಾಜ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಜಸ್ಟ್ ಒಂದು ನಿಮಿಷಗಳ ಕಾಲ ನೀವು ಓವರ್ ಆಲ್ ಫೇಸಿಗೆ ಹಾಗೂ ಅಪ್ವರ್ಡ್ ಡೈರೆಕ್ಷನಲ್ಲಿ ಕುತ್ತಿಗೆ ಭಾಗ, ಕಿವಿಗಳನ್ನು ಕೂಡ ಕವರ್ ಅಪ್ ಮಾಡ್ಕೊಳ್ಳಿ. ದಿಸ್ ಇಸ್ ದ ಮಸ್ಟ್. ಓಕೆ, ಆ್ಯಂಡ್ ನಾನು ತುಟಿಗಳಿಗೆ ನಾನು ಮಾಯ್ಶ್ಚರೈಸಿಂಗ್ ಕ್ರೀಮ್ ಹಚ್ಕೋತಾ ಆದಮೇಲೆ ನಾನು ಲಿಪ್ ಬಾಮ್ ಇದೆ ನನ್ನ ಹತ್ರ, ಅಥವಾ ನಿಮ್ಮಲ್ಲಿ ಲಿಪ್ಸ್ಟಿಕ್ ಅದು ಲೈಟಾಗಿ ಹಚ್ಕೋಬೋದು. ಲಿಪ್ ಬಾಮ್ ನಾನು ಹಚ್ಕೋತೀನಿ. ಯಾವುದು ಸೀಸನ್ ಆದರೂ ಚಿಂತೆ ಇಲ್ಲ, ಯಾಕಂದರೆ ನನಗೆ ಅದು ಅಭ್ಯಾಸ. ಇದನ್ನು ನಾವು ಲಿಪ್ನ ಕೇರ್ ಟೇಕಿಂಗ್ ತಗೊಳ್ಳೋಕ್ಕಾಗುತ್ತೆ. ನಾನು ಕೆಲವರೆಲ್ಲ ಲಿಪ್ಸ್ಟಿಕ್ ಬೇಕೇ ಬೇಕಾ, ಲಿಪ್ಸ್ಟಿಕ್ ಹಚ್ಕೋಬೇಕಾ ಅನ್ನೋವಂಥ ಒಂದು ಕೆಲವು ಹೆಣ್ಮಕ್ಳು ಇರ್ತಾರೆ ಅಕ್ಕಪಕ್ಕದಲ್ಲಿ ಅಥವಾ ಮನೇಲೇ ಇರ್ಬೋದು. ಏನೋ ಒಂದು ರೀತಿ ಆಡ್ಕೊಳ್ಳೋದು, ಗಾಸಿಪ್ ಮಾಡ್ಕೊಳ್ಳೋಂಥ ಹೆಣ್ಮಕ್ಳು ಕೂಡ ಇರ್ತಾರೆ. ಬಟ್ ನಾವೇನು ಮಾಡೋಕ್ಕಾಗಲ್ಲ. ನಮ್ಮ ಬಗ್ಗೆ 4 ಜನ ಮಾತಾಡ್ಕೊಂಡ್ರೆ ಅದು ಅವ್ರ ಪ್ರಾಬ್ಲಮ್, ದಟ್ಸ್ ನಾಟ್ ಅವರ್ ಪ್ರಾಬ್ಲಮ್ ಅಂತ ಅನ್ನೋಂಥ ಕಾನ್ಸೆಪ್ಟ್ ನನ್ನದು. ಬಟ್ ನನಗೆ ಈ ಒಂದು ಲಿಪ್ಸ್ಟಿಕ್ ಅಂತ ಅನ್ನಲ್ಲ, ಲಿಪ್ ಕೇರ್ ಮಾಡ್ಕೊಳ್ಳೋಂಥ ಅಭ್ಯಾಸ ನನ್ನದು. ಲಿಪ್ಸ್ಟಿಕ್ ಇದ್ರೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ನೀವು ಅಪ್ಲೈ ಮಾಡ್ಕೋಬೋದು, ಅಥವಾ ಲಿಪ್ ಬಾಮ್ ಇದ್ರೂ ಕೂಡ ನೀವು ಸೂಪರ್ಬ್ ಅದನ್ನ ನೀವು ಅಪ್ಲೈ ಮಾಡ್ಕೊಳ್ಳಿ. ಸೊ ದಟ್ ನಿಮ್ಮ ಲಿಪ್ಪು ಒಂದು ಮಾಯ್ಶ್ಚರೈಸಿಂಗ್ನ ಕಳ್ಕೊಳ್ಳಲ್ಲ, ಒಣ ಆಗಲ್ಲ. ಸೊ ಇಲ್ಲಿ ಮಾಯ್ಶ್ಚರೈಸಿಂಗ್ ಹಚ್ಕೊಂಡ್ಮೇಲೆ ಅಲ್ಲಿ ತುಟಿಗೂ ನಾವು ಅಪ್ಲೈ ಮಾಡ್ಕೊಳ್ತೀವಿ. ಅದಾದ ನಂತರ ತುಟಿ ಮೇಲೆ ನೀವು ಸ್ವಲ್ಪ ಪ್ರಮಾಣದಲ್ಲಿ ಲಿಪ್ಸ್ಟಿಕ್ ಅಥವಾ ಲಿಪ್ ಬಾಮ್ನ ಅಪ್ಲೈ ಮಾಡ್ಕೋಬೇಕು. ನಾನು ನನ್ನ ಹತ್ರ ಯಾವಾಗಲೂ ಕುಂಕುಮ ಇದ್ದೇ ಇರುತ್ತೆ. ಪೂಜೆ ಮಾಡೋದಕ್ಕಿಂತ ಮುಂಚೆನೇ ನಾನು ಕುಂಕುಮ ಹಚ್ಕೋತೀನಿ. ಮತ್ತು ಒಬ್ವಿಯಸ್ಲಿ ಪೂಜೆ ಮಾಡುವಾಗಲೇ ಹಚ್ಕೋತೀನಿ. ಸೊ ಇಷ್ಟು ಇರುತ್ತೆ ನನ್ನ ಡೈಲಿ ಒಂದು ರೂಟೀನ್. ಅದಾದ ನಂತರ ನಾನು ಪೂಜೆ ಮಾಡ್ತೀನಿ. ಪೂಜೆ ಮಾಡಿ ಬಂದ ಮೇಲೆ ನಾನು ತಲೆ ಬಾಚ್ಕೋತೀನಿ. ಇದು ನನ್ನ ಡೈಲಿ ರೂಟೀನ್ ಆಗಿರುತ್ತೆ. ಈ ಒಂದು ವಿಡಿಯೋ ಮಾಡುವಂತಹ ಒಂದು ಕಾರಣ ಏನು ಅಂತಂದರೆ, ನೀವು ಪ್ರತಿದಿನ ಡೈಲಿ ರೂಟೀನಲ್ಲಿ ನೀವು ಫೇಸ್ಗೆ ಎಂತಹ ಸೋಪ್ ಹಚ್ಕೊಂಡಿದ್ರು ಕೂಡ, ಏನೇ ನೀವು ಫೇಸ್ ವಾಶ್ ಹಚ್ಕೊಂಡಿದ್ರು ಕೂಡ, ನೀವು ಕೇರ್ ಟೇಕಿಂಗ್ ಮಾಯ್ಶ್ಚರೈಸಿಂಗ್ ಕ್ರೀಮ್ನಿಂದನೇ ನೀವು ಸ್ಟಾರ್ಟ್ ಮಾಡ್ಕೋಬೇಕು. ಸ್ನಾನ ಆಗೋಯ್ತು, ನಮ್ಮ ಫೇಸ್ ಕ್ಲೀನಪ್ ಆಗಿಬಿಟ್ಟಿದೆ ಅಂತ ಅನ್ನೋ ಕಾನ್ಸೆಪ್ಟನ್ನ ನೀವು ಇಟ್ಕೋಬಾರ್ದು. ನೆಕ್ಸ್ಟು ಕೈಕಾಲುಗಳಿಗೆ ನೀವು ಅಪ್ಲೈ ಮಾಡಿಕೊಂಡ್ರು ಒಳ್ಳೆಯದೇ, ತುಂಬ ಒಳ್ಳೆಯದು. ಇಲ್ಲ ನಮ್ಮ ಹತ್ರ ಸನ್ಸ್ಕ್ರೀನ್ ಲೋಷನ್ ಇದೆ ಅಂತಂದ್ರೂ ಕೂಡ ಬೆಸ್ಟ್ ಅಂತ ನಾನು ಅಂತೀನಿ. ಸನ್ಸ್ಕ್ರೀನ್ ಲೋಷನ್ ಡೈಲಿ ಬೇಸಿಸ್ ಮೇಲೆ ಮಕ್ಕಳನ್ನ ಹಿಡಿದು ದೊಡ್ಡವ್ರ ತನಕ ಎಲ್ಲರೂ ಅಪ್ಲೈ ಮಾಡ್ಕೋಬೋದು. ಅಂದರೆ ಆಚೆ ಕಡೆ ಹೋದಾಗ ಮಾತ್ರ ಹಚ್ಕೊಳ್ತೀವಿ ನಾವು ಅಂತಂದ್ರೂ ಅದು ಕೂಡ ಒಳ್ಳೆಯದು. ಬಟ್ ಡೈಲಿ ರೂಟೀನ್ ಬೇಸಿಸ್ ಮೇಲೆ ಪ್ರತಿ ಏಜ್ ಗ್ರೂಪ್ನವರು, ಗಂಡು ಮಕ್ಕಳೇ ಆಗಿರ್ಬೋದು ಹೆಣ್ಮಕ್ಳೇ ಆಗಿರ್ಬೋದು, ಈ ರೀತಿ ಸ್ನಾನ ಆದ ಕೂಡಲೇ ನೀವು ಮಾಯ್ಶ್ಚರೈಸಿಂಗ್ ಕ್ರೀಮ್ನ ಹಚ್ಕೊಳ್ಳೋದು ಬೆಸ್ಟ್. ಇದು ನನ್ನ ಡೈಲಿ ಸ್ಕಿನ್ ರೂಟೀನ್ ಆಫ್ಟರ್ ಟೇಕಿಂಗ್ ಶವರ್ ಅಂತಲೇ ಹೇಳ್ತೀನಿ. ಸೊ ಇದನ್ನ ನೀವು ಕೂಡ ಫಾಲೋ ಅಪ್ ಮಾಡಿ. ಇದೊಂದು ಪುಟಾಣಿ ಇನ್ಫಾರ್ಮೇಷನ್ ಆಗಿತ್ತು ನಿಮಗೋಸ್ಕರ. ಬಟ್ ಏನೇ ಚಿಕ್ಕ ಇನ್ಫಾರ್ಮೇಷನ್ ಆಗಿದ್ರು ಕೂಡ ಇದು ಲೈಫ್ ಲಾಂಗ್ ಸ್ಕಿನ್ ನಿಮಗೆ ಡ್ಯಾಮೇಜ್ ಆಗೋದನ್ನು ಕಾಪಾಡುತ್ತೆ. ಬೇಗನೆ ಶುಷ್ಕತೆ ಕಳ್ಕೊಳ್ಳಲ್ಲ, ಏಜಿಂಗ್ ಕಾಣಲ್ಲ ನಿಮಗೆ. ಅಂದರೆ
ಎಲ್ಲ ಏಜ್ ಗ್ರೂಪ್ನವರು ಏಜ್ಗಿಂತಲೂ ನಮ್ಮ ಚಿಕ್ಕ ಏಜಿದ್ದು ಕೂಡ ವಯಸ್ಸಾಗಿರೇನೋ ಅನ್ನೋ ರೀತಿ ಕಾಣ್ತಾ ಇರ್ತಾರೆ. ಯಾಕಂದರೆ ಮುಖ ಅಷ್ಟೊಂದು ತುಂಬಾ ಡ್ಯಾಮೇಜ್ ಆಗಿರುತ್ತೆ. ಸೊ ಇದೆಲ್ಲ ನೀವು ದೂರ ಮಾಡ್ಕೋಬೇಕು ಅಂತ ಆಗಿದ್ರೆ ಈ ಒಂದು ರೂಟೀನ ನೀವು ಫಾಲೋ ಅಪ್ ಮಾಡಿ. ತುಂಬಾ ಈಸಿ, ಮನೇಲಿ ಸಿಗುವಂತಹ ಎಲ್ಲರ ಮನೇಲಿ ಸಿಗುವಂಥ ವಸ್ತುಗಳು, ಅಥವಾ ನಮ್ಮ ಮನೇಲಿ ಇಲ್ಲವೇ ಇಲ್ಲಪ್ಪ ಮಾಯಿಶ್ಚರೈಸಿಂಗ್ ಕ್ರೀಮು ಇಲ್ಲ, ಕೋಲ್ಡ್ ಕ್ರೀಮು ಇಲ್ಲ ಅಂತಂದರೆ ನೀವು ಜಸ್ಟ್ ಒಂದು ಸ್ವಲ್ಪ ಹಾಲು ಅಥವಾ ಹಾಲಿನ ಕೆನೆ, ಅದು ಇಲ್ವಾ ಮೊಸರು ಸ್ವಲ್ಪ ಮೊಸರು, ಒಂದು ಸ್ಪೂನಷ್ಟು ಮೊಸರು ಹಾಕ್ಕೊಂಡು ಮಾಡ್ಕೊಂಡು ಹಿಂಗೆ ಹಚ್ಕೊಂಬಿಡಿ. ಸಾಕೆ ಎಷ್ಟು ಬೆಸ್ಟ್ ಕೆಲಸ ಮಾಡುತ್ತೆ ಗೊತ್ತಾ. ಇದಂತೂ ಇದ್ದೇ ಇರುತ್ತೆ ಅಲ್ವಾ, ಅದಾದ್ರೂ ಮಾಡ್ಕೋಬೋದಲ್ವಾ, ನಿಮ್ಮ ಒಳ್ಳೆಯದಕ್ಕೆ ಹೇಳ್ತಾರೆ. ಸೊ ಈ ರೀತಿ ಹೇಳ್ತಾ ಇವತ್ತಿನ ಪುಟಾಣಿ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ತುಂಬಾ ಇನ್ಫಾರ್ಮೇಟಿವ್ ಅಂತ ಅಂದ್ಕೊಂಡಿದ್ದೀನಿ. ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ನೀವು ಯಾವ ರೀತಿ ನಿಮ್ಮ ಸ್ಕಿನ್ ರೂಟೀನ ಫಾಲೋ ಅಪ್ ಮಾಡ್ತಾ ಇದ್ದೀರಾ ಅಂತ ಬಂದು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಬಟ್ ಕಳಿಸಿ. ನೀವು ಯಾವ ರೀತಿ ಏನಾದರೂ ಐಡಿಯಾಸ್ ಇದ್ದರೆ ಅದನ್ನು ಕೂಡ ಆಲ್ವೇಸ್ ವೆಲ್ಕಮ್ ಟು ಶೇರ್ ಯುವರ್ ಐಡಿಯಾಸ್ನ ಕಾಮೆಂಟ್ ಸೆಕ್ಷನ್ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ಭೇಟಿ ಆಗ್ತೀನಿ ಒಂದು ಹೊಸ ಕಾನ್ಸೆಪ್ಟ್ನೊಂದಿಗೆ. ಅಂಟಿಲ್ ದೆನ್ ಯು ಆಲ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.